ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಬರ ಪರಿಹಾರ ನಿಧಿ ಬಿಡುಗಡೆಗೆ ಒತ್ತಾಯಿಸಿ ಸಿಎಂ ಧನಂಜಯ ಅವರ ನೇತೃತ್ವದ ನಿಯೋಗವು ಇಂದು ಸನ್ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ರಾಜ್ಯದಲ್ಲಿ ಮಳೆಯ ತೀವ್ರ ಕೊರತೆಯಿಂದಾಗಿ ಬಿತ್ತನೆ ಕುಂಠಿತವಾಗಿದ್ದು, ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೆ ಮೇವಿನ ತೀವ್ರ ಅಭಾವ ಎದುರಾಗಿದೆ. ಕರಾವಳಿ ಹಾಗೂ ಮಲೆನಾಡು ಹೊರತುಪಡಿಸಿ ಉತ್ತರ ಕರ್ನಾಟಕ ಮತ್ತು ಬಯಲುಸೀಮೆ ಸೇರಿದಂತೆ 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರವು ಜುಲೈ ತಿಂಗಳಲ್ಲೇ ಕೇಂದ್ರಕ್ಕೆ ಪತ್ರ ಬರೆದು ನೆರವು ಕೇಳಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಎಂದು ನಿಯೋಗ ಆರೋಪಿಸಿದೆ. ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಇದುವರೆಗೂ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ರಾಜ್ಯದಿಂದ ಹಲವಾರು ನೋಟಿಸ್ಗಳು, ಲೆಟ್ರುಗಳು ಪರ್ಸ್ನಲ್ ಆಗಿ ಹೋಗಿ ಅಲ್ಲಿರೋ ಮಂತ್ರಿಗಳನ್ನೆಲ್ಲ ಮೀಟ್ ಆದರೂ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ನಾವು ಒಂದು ಮೆಮೊರಂಡಮ್ನ ನಮ್ಮ ಪ್ರಧಾನಮಂತ್ರಿಗೆ ಗವರ್ನರ್ ಮುಖಾಂತರ ಕೊಡ್ತಾಯಿದ್ದೀವಿ. ನಮಗೆ ಇಮಿಡಿಯೇಟಾಗಿ ಬರ ಪರಿಹಾರವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಹಾಗೂ ಇತರ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿ ಪತ್ರ ಕೊಡಿಸ್ತೀವಿ. ಅದೇ ರೀತಿ ಒತ್ತಾಯಿಸ್ತಾ ಇದ್ದೀವಿ. ಒಂದು ವೇಳೆ ಅವರೇನೋ ಬರ ಪರಿಹಾರದನ್ನು ಶೀಘ್ರದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದೇ ಇಲ್ಲ ಅಷ್ಟೇ ಕೊಡಬೇಕು. ನಾವೆಲ್ಲ ಏನಾನ ಇಮಿಡಿಯೇಟಾಗಿ ಬರ ಏನು ಪರಿಹಾರ ನಮ್ಮ ಸರ್ಕಾರ ಕೇಳಿದೆಯೋ ಅದರೊಳಗೆ 50% ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಹಾಗೆ ಅದೇ ರೀತಿ ಇದನ್ನು ನಮ್ಮ ಘೋಷಣೆ ಮಾಡಲಿ. NDRF ಇಂದ ಇದು ರಾಷ್ಟ್ರ ವಿಪತ್ತು ಅಂತ ಇದು ಮಾಡಿ ನಮಗೆ ಅನುದಾನ ಬಿಡುಗಡೆ ಮಾಡಿ ಅಂತ ತಕ್ಷಣ ಬಿಡುಗಡೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇದೆ. ರೈತರು ಆತ್ಮಹತ್ಯೆ ಕಡೆ ಹೋಗಕ್ಕೆ ಶುರುವಾಗಿದ್ದಾರೆ. ಈಗಾಗಲೇ ರೈತರ ಆತ್ಮಹತ್ಯೆಗಳು ನಡೆದಿದ್ದಾವೆ. ಬರ ಪರಿಹಾರ ಕೊಡಬೇಕು ಅನ್ನೋಂಥ ಕನಿಷ್ಠ ಸೌಜನ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ತೋರಿಸ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ ಅವರು ಈಗಾಗಲೇ ಕೇಂದ್ರ ಸರ್ಕಾರವನ್ನು ಹೋಗಿ ವಿನಂತಿ ಮಾಡಿ ಬಂದರೂ ಕೂಡ ಅವರ ಗೌರವ ಇಲ್ಲದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. ಭಾಳ ಬೇಜಾರ ಸಂಗತಿ. ಮತ್ತು ಇಷ್ಟೊಂದು ಜನ BJPಯ ಸಂಸದರು ಗೆದ್ದು ಕೇಂದ್ರಕ್ಕೆ ಹೋದರೂ ಕೂಡ ಯಾವ ಒಬ್ಬ BJPಯ ಸಂಸದ ಪಾರ್ಲಿಮೆಂಟ್ನಲ್ಲಿ ರೈತರ ಪರವಾಗಿ ಈ ಬರ ವಿಚಾರ ಕುಟ್ಟಂತೆ ಮಾತನಾಡೋದು ನಾವು ಕೇಳಿಸ್ತಾನೆ ಇಲ್ಲ. ಅಂದರೆ ಈ BJPಯ ಸಂಸದರು ಕೂಡ ನಮ್ಮ ರಾಜ್ಯದ ರೈತರ ಕಾರ್ಮಿಕರ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಈ ಮುಖಾಂತರ ಭಾಳ ಸ್ಪಷ್ಟವಾಗಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದ ಇದನ್ನು ಖಂಡನೆ ಮಾಡ್ತದೆ. ಇವರು ವರ್ತನೆಯನ್ನು ತಕ್ಷಣದಲ್ಲಿ ಕೇಂದ್ರ ಸರ್ಕಾರದ ನಿಧಿಯನ್ನು ಬಿಡುಗಡೆ ಮಾಡಬೇಕಂತಂದೇಳಿ ಒತ್ತಾಯ ಮಾಡಿ ಮಾನ್ಯ ರಾಜ್ಯಪಾಲರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈ ಸಾಂಕೇತಿಕ ಹೋರಾಟ ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟವಾಗಿ ಇದನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು. ಇಲ್ಲದೆ ಇದರ ರೈತರ ಪರವಾಗಿ ನಾವು ಬಲವಾದಂಥ ಹೋರಾಟಗಳನ್ನು ಮಾಡ್ತೇವೆ. ರಾಜ್ಯ ಸಂಸದರಿಗೆ ಯಾವ ರೀತಿ ಮನವಿ ಮಾಡ್ತೀರಾ ಸರ್? ರಾಜ್ಯದ BJPಯಿಂದ ಗೆದ್ದು ಹೋಗಿರುವಂಥ ಸಂಸದರಿಗೆ ನಿಜವಾಗ್ಲೂ ಕರ್ನಾಟಕ ರಾಜ್ಯದ ರೈತರ ಕಾರ್ಮಿಕರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣದಲ್ಲಿ ಕೇಂದ್ರ ಸರ್ಕಾರದಿಂದ ನಿಧಿಯನ್ನು ಬಿಡುಗಡೆ ಮಾಡಿಸಬೇಕು. ಇಲ್ಲಿದ್ದರೆ ರಾಜೀನಾಮೆ ಕೊಟ್ಟು ತಮ್ಮ ಮನೆಗಳಿಗೆ ಹೋಗಬೇಕಂತ ವಿನಂತಿ ಮಾಡ್ತೀವಿ.